ನಮಸ್ಕಾರ. ಇವತ್ತಿನ ವಿಡಿಯೋ ಷೇರುಗಳಲ್ಲಿ ಬಂದ ಲಾಭಕ್ಕೆ ಮುಂದಿನ ದಿನಗಳಲ್ಲಿ ಜಾಸ್ತಿ ತೆರಿಗೆಯ ಭಾರ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮೊನ್ನೆಯ ಬಜೆಟ್ನಲ್ಲಿ ಸರ್ಕಾರದವರು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಮೇಲೆ ಜಾಸ್ತಿ ತೆರಿಗೆಯನ್ನು ಹಾಕಿದ್ದಾರೆ. ಬಹಳಷ್ಟು ಜನ ನಿರೀಕ್ಷೆ ಮಾಡ್ತಾ ಇದ್ರು ಈ ರೀತಿ ತೆರಿಗೆಯನ್ನು ಜಾಸ್ತಿ ಮಾಡಿದ ಕಾರಣದಿಂದಾಗಿ ಮಾರುಕಟ್ಟೆ ಒಂದಷ್ಟು ಕರೆಕ್ಷನ್ ಅಥವಾ ಕುಸಿತವನ್ನು ಕಾಣುತ್ತೆ. ಆದರೆ ಈ ರೀತಿ ಅನೌನ್ಸ್ಮೆಂಟ್ ಅನ್ನು ಬಜೆಟ್ ಅಲ್ಲಿ ಮಾಡಿದ ಮೇಲೆಯೂ ಕೂಡ ಮಾರುಕಟ್ಟೆ ಪುನಃ ಮೇಲಕ್ಕೆ ಹೋಗಿದೆ. ಏನೂ ರಿಯಾಕ್ಷನ್ ಅನ್ನು ತೋರಿಸೇ ಇಲ್ಲ. ಆದ್ದರಿಂದ ಈ ರಿಯಾಕ್ಷನ್ ಅನ್ನು ಗಮನಿಸಿ ಸರ್ಕಾರದವರು ಬಹಳ ಖುಷಿಯಾಗಿದ್ದಾರೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕ್ಯಾಪಿಟಲ್ ಗೇನ್ಸ್ ಅನ್ನು ಇನ್ನೂ ಒಂದಷ್ಟು ಜಾಸ್ತಿ ಮಾಡಬಹುದು ಮತ್ತು ಮಾರುಕಟ್ಟೆ ಅದನ್ನು ಆರಾಮಾಗಿ ಒಂದು ಒಳ್ಳೆಯ ನ್ಯೂಸ್ ಅಂತ ಪರಿಗಣಿಸಿ ಅದನ್ನು ಒಪ್ಪಿಕೊಳ್ಳಬಹುದು. ಬ್ರೋಕರೇಜ್ ಫರ್ಮ್ ಜೆಫ್ರೀಸ್ ಅವರು ನಿರೀಕ್ಷೆ ಮಾಡಿದ್ದಾರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಫೆಬ್ರವರಿ 2025 ಬಜೆಟ್ ಅಲ್ಲಿ ಸರ್ಕಾರ ಮತ್ತೆ ಮೇಲಕ್ಕೆ ಎತ್ಕೊಂಡು ಹೋಗುವುದು. ಹೀಗೇನಾದರೂ ಮುಂದಿನ ಬಜೆಟ್ ಅಲ್ಲಿ ತೆರಿಗೆಯ ಭಾರವನ್ನು ಸರ್ಕಾರದವರು ಜಾಸ್ತಿ ಮಾಡ್ತಾರಂತಂದ್ರೆ ನಾವು ಕಾದು ನೋಡಬೇಕು ಮಾರುಕಟ್ಟೆ ಹೇಗೆ ರಿಯಾಕ್ಷನ್ ಕೊಡುತ್ತೆ. ಕ್ಯಾಪಿಟಲ್ ಗೇನ್ಸ್ ನ ಚರಿತ್ರೆಯನ್ನು ನೋಡಬೇಕು ಅಂತಂದ್ರೆ ಸುಮಾರು ಏಷ್ಯನ್ ಕಂಟ್ರೀಸ್ ಅಲ್ಲಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಇಲ್ವೇ ಇಲ್ಲ. ಉದಾಹರಣೆಗೆ ಸಿಂಗಾಪುರ್, ಹಾಂಗ್ಕಾಂಗ್ ಇತ್ಯಾದಿ. ಮತ್ತೆ ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಹಣವನ್ನು ಹಾಕುವ ಮುಂಚೆ ಜನ ಹಿಂದೇಟ್ ಹಾಕ್ಬೋದು. ಯಾಕಂತಂದ್ರೆ ಹಣವನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದಲೂ ಕೂಡ ಒಂದಷ್ಟು ಜಾಸ್ತಿ ತೆರಿಗೆಯನ್ನು ಹಾಕ್ತಾ ಇದ್ದಾರೆ ಮತ್ತು ಅದು ಲಾಭಕರವಾಗಿ ಪರಿಣಮಿಸದೇ ಇರಬಹುದು. ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ಇಡ್ತಾ ಇದ್ದೇನೆ. ನಂಬರ್ ಆಫ್ ಪೀಪಲ್ ರಿಪೋರ್ಟಿಂಗ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನಮ್ಮ ದೇಶದಲ್ಲಿ 2018-19 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ಕ್ಲೇಮ್ ಮಾಡಿದವರು 8 ಲಕ್ಷ ಮತ್ತು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ನ ರಿಪೋರ್ಟ್ ಮಾಡಿದವರು 11 ಲಕ್ಷ. 2022-23 39 ಲಕ್ಷ ಜನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನು ರಿಪೋರ್ಟ್ ಮಾಡಿದ್ದಾರೆ ಮತ್ತು 47 ಲಕ್ಷ ಶಾರ್ಟ್ ಟರ್ಮ್ ಗೇನ್ಸ್ ಅದರ ರಿಪೋರ್ಟ್ ಅನ್ನು ಮಾಡಿದ್ದಾರೆ. ಜೆಫ್ರೀಸ್ ಬ್ರೋಕರೇಜ್ ಕಂಪನಿಯ ಪ್ರಕಾರ ಭಾರತ ಸರ್ಕಾರ 2024-25 1.6 ಲ್ಯಾಕ್ ಕ್ರೋರ್ಸ್ ಅನ್ನು ಕಲೆಕ್ಟ್ ಮಾಡುವಂತಹ ಸಂಭವಗಳಿದ್ದಾವೆ ಮತ್ತು 2023-24 ಅದು 1.3 ಲ್ಯಾಕ್ ಕ್ರೋರ್ಸ್ ಆಗಿತ್ತು. ಸರ್ಕಾರದವರು 32,000 ಕೋಟಿಯನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. STT ಮುಖಾಂತರ ಅಂದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ 2023-24 ಮತ್ತೆ ಹೋಲಿಕೆ ಮಾಡಬೇಕು ಅಂತಂದ್ರೆ ಅದು ಕೇವಲ 11,500 ಕೋಟಿ ಇತ್ತು 2018-19. ಈಗ ನಿಮ್ಮ ಮುಂದೆ ನಾನು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ನ ಚರಿತ್ರೆಯನ್ನು ಇಡ್ತಾ ಇದ್ದೇನೆ. ಷೇರಿನ ಮೇಲೆ 1992 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ವಿತ್ ಇಂಡೆಕ್ಸೇಷನ್ ಇತ್ತು. 1997 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ 20% ಇಂಡೆಕ್ಸೇಷನ್ ಆರ್ 10% ವಿತೌಟ್ ಇಂಡೆಕ್ಸೇಷನ್. 2004 ಮನ್ನಾ ಇತ್ತು, 2008 ಮನ್ನಾ ಇತ್ತು, 2018 10% ಆನ್ ಗೇನ್ಸ್ ಅಬೌವ್ 1 ಲ್ಯಾಕ್ ಮತ್ತು 2024 12.5% ಆನ್ ಗೇನ್ಸ್ ಅಬೌವ್ 1.25 ಲ್ಯಾಕ್ಸ್. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅದರ ಚರಿತ್ರೆ ಬಗ್ಗೆ ಬಂದ್ರೆ 1992 ಸ್ಲ್ಯಾಬ್ ರೇಟು, 1997 ಸ್ಲ್ಯಾಬ್ ರೇಟು, 2004 10%, 2008 15%, 2018 15% ಮತ್ತು 2024 20%. ಈ ಬಜೆಟ್ನಲ್ಲಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದಾಗ ಮಾರುಕಟ್ಟೆಯಲ್ಲಿ ಒಂದಷ್ಟು ಜೋರಾಗಿ ಅದರ ಬಗ್ಗೆ ರಿಯಾಕ್ಷನ್ ಇದ್ದಿದ್ರೆ ಆಗ ಸರ್ಕಾರದವರು ಭಯ ಪಡ್ತಾ ಇದ್ರು ಇನ್ನು ಮುಂದೆ ಇದನ್ನು ಜಾಸ್ತಿ ಮಾಡಬಾರದು. ಸದ್ಯದ ಮಟ್ಟಿಗೆ ಯಾವ ರಿಯಾಕ್ಷನ್ ಆಗದೆ ಇರೋದ್ರಿಂದ 99% ನಾವು ಹೇಳ್ಬೋದು ಮುಂದಿನ ದಿನಗಳಲ್ಲಿ ಸರ್ಕಾರ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಮತ್ತಷ್ಟು ಏರಿಸುವ ಸಾಧ್ಯತೆಗಳಿದ್ದಾವೆ. ಇನ್ವೆಸ್ಟ್ಮೆಂಟಿನ ಒಂದು ಸನ್ನಿವೇಶವನ್ನು ತಗೊಂಡ್ರೆ ಕೆಲವು ವಿಚಾರಗಳು ನಮ್ಮ ಕಂಟ್ರೋಲ್ ಇದ್ದಾವೆ, ಕೆಲವು ವಿಚಾರಗಳು ನಮ್ಮ ಕಂಟ್ರೋಲ್ ಅಲ್ಲಿ ಹತೋಟಿಲಿಲ್ಲ. ಉದಾಹರಣೆಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಹಾಕಬೇಕು, ಎಷ್ಟು ಸಮಯ ಅದನ್ನು ಹೂಡಬೇಕು ಮತ್ತು ಯಾವುದರಲ್ಲಿ ಹಾಕಬೇಕು ಅನ್ನುವಂಥದ್ದು ನಮ್ಮ ಕಂಟ್ರೋಲ್ ಇದೆ. ಅದೇ ಮಾರುಕಟ್ಟೆ ಹೇಗೆ ಮೂವ್ ಆಗುತ್ತೆ, ಟ್ಯಾಕ್ಸ್ ರೇಟ್ ಎಷ್ಟು, ಓವರ್ ಆಲ್ ಎಕಾನಮಿಕ್ ಗ್ರೋತ್ ಇವು ನಮ್ಮ ಕಂಟ್ರೋಲ್ ಇಲ್ಲ. ದುರದೃಷ್ಟವಶಾತ್ ಸರ್ಕಾರ
ತೆರಿಗೆಯನ್ನು ವಿಧಿಸಿ ಅದರಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಮಾಡ್ತಾರೆ. ಇದು ಒಂದು ಸರಿಯಾದಂಥ ಪ್ರಕ್ರಿಯೆ, ಎಲ್ಲರೂ ಸಂತೋಷ ಪಡಬೇಕಾದ್ದು. ಆದರೆ ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಕಟ್ಟುವಾಗ ಬಹಳ ಜನ ಬೇಸರ ಮಾಡ್ಕೊಳ್ತಾರೆ. ಇನ್ನೂ ಮುಂದಕ್ಕೆ ಹೋಗಬೇಕು ಅಂತಂದ್ರೆ ನಮ್ಮಿಂದ ಪಡೆದುಕೊಂಡ ಹಣ ಸರ್ಕಾರದವರು ಸರಿಯಾದ ರೀತಿಯಲ್ಲಿ ವ್ಯಯ ಮಾಡಿದರೆ, ಭ್ರಷ್ಟಾಚಾರ ಇಲ್ಲದೆ ಇದ್ರೆ ಆವಾಗ ಸರಿ ಅನಿಸುತ್ತೆ. ಮತ್ತು ಅದನ್ನು ಸರಿಯಾಗಿ ಬಳಸಿಕೊಳ್ಳದೆ ಪೋಲು ಮಾಡಿದಾಗ ಹಣ ಕಟ್ಟಿದ್ದು ವ್ಯರ್ಥ ಅನ್ನುವಂಥ ಭಾವನೆ ಹೆಚ್ಚಿನ ನಾಗರಿಕರಿಗೆ ಅನಿಸುತ್ತದೆ. ತೆರಿಗೆಯನ್ನು ಪ್ರಾಮಾಣಿಕವಾಗಿ ಕಟ್ಟುವಂತ ನಾಗರಿಕರಿಗೆ ಇನ್ನೂ ಒಂದು ಬೇಸರದ ವಿಚಾರ ಏನು ಅಂತಂದ್ರೆ, ಬಹಳಷ್ಟು ಜನ ತೆರಿಗೆಯನ್ನು ಕಟ್ಟಬೇಕಾದವರು ತೆರಿಗೆಯನ್ನು ಅವಾಯ್ಡ್ ಮಾಡ್ತಾರೆ, ಕಟ್ಟೋದೇ ಇಲ್ಲ. ಅವಾಗ ನಮಗೆ ಬೇಸರ ಆಗುತ್ತೆ, ನಾವ್ಯಾಕೆ ಕಟ್ಟಬೇಕು, ಬಾಕಿಯವ್ರು ಯಾಕೆ ಕಟ್ಟಲ್ಲ. ಸರ್ಕಾರದವರು ಯಾವುದೇ ಒಂದು ಕ್ರಮವನ್ನು ಜರುಗಿಸುವುದಿಲ್ಲ ಇಂತಹ ತೆರಿಗೆ ಕಳ್ಳರಿಗೆ. ಇವತ್ತಿನ ಈ ವಿಡಿಯೋ ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಮೆಂಟಲಿ ಬಿ ಪ್ರಿಪೇರ್ಡ್. ಮುಂದಿನ ದಿನಗಳಲ್ಲಿ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸು ಜಾಸ್ತಿ ಆಗುವಂತ ಎಲ್ಲ ಲಕ್ಷಣಗಳು ಇದ್ದಾವೆ. ಈಗ ಒಂದು ಅನೌನ್ಸ್ಮೆಂಟ್, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆಗೆ ಹಣ ಅನಾಯಾಸವಾಗಿ ಹೊಂದಿಸಿಕೊಳ್ಳಿ ಒಂದು ಚರ್ಚೆ. ಇಲ್ಲಿ ನಾನು ಅನಾಯಾಸವಾಗಿ ಅನ್ನುವ ಪದವನ್ನು ಬಳಸಿದ್ದೇನೆ. ಆಯಾಸ ಪಟ್ಟುಕೊಂಡು ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮಾಡೋದಲ್ಲ. ಅದಕ್ಕೆ ಹೇಗೆ ಹಣ ಸಂಗ್ರಹಣೆ ಮಾಡೋದು ಅಂತೇಳಿ ಈ ಒಂದು ಚರ್ಚೆಯಲ್ಲಿ ನಾವು ಮಾತಾಡ್ತೇವೆ. ಯೂಟ್ಯೂಬ್ ಲೈವ್ ಎಲ್ಲ ಚಾನೆಲ್ ಮೆಂಬರ್ಸಿಗೂ ಇದೇ ಮಂಗಳವಾರ 10ನೇ ತಾರೀಕು ಸೆಪ್ಟೆಂಬರ್ ರಾತ್ರಿ 9 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್, ಅಂದರೆ ಇದೇ ಚಾನೆಲ್. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಫೆಬ್ರವರಿ 2025ರಲ್ಲಿ ಬಜೆಟ್ ಬಂದಾಗ ಸರ್ಕಾರದವರು ನಿಮ್ಮ ಪ್ರಕಾರ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಮತ್ತೆ ಪುನಃ ಏರಿಸಬಹುದೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.